ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ನಾನು ಧನುರ್ ರಾಶಿ ಅಂದ್ರೆ ಏನು, ಧನುರ್ ರಾಶಿ ಅಧಿಪತಿ ಗುರುಗ್ರಹ, ಗುರುವಿಗೆ ಅಧಿಪತಿ ಯಾರು, ಇಂದ್ರ, ಮತ್ತೆ ಗುರು ಆರಾಧನೆ ಮಾಡೋ ದೈವ ವಿಷ್ಣು, ಇದ್ರ ಬಗ್ಗೆ ಹೇಳಿದ್ದೆ. ಮತ್ತೆ ಈ ಉತ್ತರ ನಕ್ಷತ್ರ 1, 2, 3, 4ನೇ ಪಾದ, ಪೂರ್ವಾಷಾಢ 1ನೇ ಪಾದ, ಮತ್ತೆ ಮೂಲ ನಕ್ಷತ್ರ 1, 2, 3, 4ನೇ ಪಾದವ್ರಿಗೆ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಅವ್ರ ಸ್ವಭಾವ ಏನು, ಮತ್ತು ಅವರ ದಿನಚರಿಗಳು ಹೇಗಿರುತ್ತದೆ ಅನ್ನೋದ್ರ ಬಗ್ಗೆ ನನ್ನದೇ ಆದಂಥ ಅನುಭವವನ್ನು ನಿಮ್ಮೆಲ್ಲ ಹಂಚ್ಕೊಂಡಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಆ ರೋಗಗಳಿಗೆ, ಆ ಸಮಸ್ಯೆಗಳಿಗೆ, ನಾನು ತಿಳಿಸಿದಂಥ ಸಮಸ್ಯೆಗಳಿಗೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ನಾನು ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಮುದ್ರಾ ಪರಿಹಾರ. ಈ ಧನುರಾಶಿಯವರಿಗೆ ಈ ನಾನು ಓಸ್ಟೋ ಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು ಇದೆಲ್ಲ ಬಂದಾಗ, ಸೊಂಟ ಬೀಳೋದು ಅಂತ ಹೇಳ್ತಾರಲ್ಲ ಆ ಥರ ಬಂದಾಗ, ಮತ್ತು ಚರ್ಮವ್ಯಾಧಿ ರೋಗಗಳು ತೊಡೆ, ಸೊಂಟದಲ್ಲಿ ಮತ್ತು ತೈಸಿ ಈ ಜಾಗದಲ್ಲಿ ಪೂರ್ತಿ ಹಿಂಗೆ ಬಂದ, ಕೆಲವು ಸರ್ಪಸುತ್ತು ಅಂತಾರೆ, ಇದೆಲ್ಲ ಸರ್ಪಕ್ಕೆ ಸಂಬಂಧಪಟ್ಟಂಥ ದೋಷಗಳು ತೊಡೆ, ಸೊಂಟಕ್ಕೆ ಬಂದಾಗ ಏನೆಲ್ಲ ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಳ್ಬೇಕಾದ್ರೆ ಮೊದಲನೇದಾಗಿ ನಾವು ಮುದ್ರೆ ಪರಿಹಾರ. ನಮ್ಮ ಶರೀರದಲ್ಲಿ ಗುರು ತೊಡೆ ಮತ್ತು ಸೊಂಟದಲ್ಲಿ, ಹಿಪ್ಸು ಮತ್ತು ತೈಸಲ್ಲಿ ವಾಸ ಮಾಡಿದ್ರೆ, ಎರಡನೇದಾಗಿ ನಮ್ಮ ತೋರು ಬೆರಳಲ್ಲಿ ವಾಸ ಮಾಡ್ತಾರೆ. ನೋಡಿ, ಈ ತೋರು ಬೆರಳು, ಈ ತೋರು ಬೆರಳಲ್ಲಿ ಧನುರ್ ರಾಶಿ, ಮೀನರಾಶಿ, ಇದು ಈ ಬೆರಳಲ್ಲಿ ಮಧ್ಯದ ಪರ್ವ, ಕೊನೆ ಪರ್ವದಲ್ಲಿ ರಾಶಿಗಳಾದರೆ ಈ ಬೆರಳಿನ ಬುಡಭಾಗದಲ್ಲಿ ಗುರು ವಾಸ ಮಾಡ್ತಾರಂತೆ. ಇದು ಗುರುವಿನ ಸ್ಥಾನ. ಇದು ಆ ಗುರುವಿನ ಬೆರಳಲ್ಲಿ 2 ಭಾಗಗಳಲ್ಲಿ ಧನುರ್ ಮತ್ತು ಮೀನ ರಾಶಿ ಇರ್ತದೆ. ಅದರಿಂದ ಈ ಜಾಗದಲ್ಲಿ ಧನುರ್ ರಾಶಿಗೆ ಒತ್ತು ಕೊಡುತ್ತಾರೆ ಶಾಸ್ತ್ರದಲ್ಲಿ. ಅದರಿಂದ ನಾವು ಮುದ್ರೆ ಮಾಡಬೇಕಾದ್ರೆ ನಮ್ಮೆಲ್ಲ ಬೆರಳುಗಳನ್ನು ಮಡಿಸ್ಬೇಕು. ಅಂದರೆ ಕಿರು ಬೆರಳು, ಬುಧ, ಸೂರ್ಯ, ಶನಿ ಮಡಿಸ್ಬಿಟ್ಟು ಶುಕ್ರನ ಅದರ ಮೇಲೆ ಇಡಬೇಕು. ಈ ರೀತಿ ಶುಕ್ರ ಹೆಬ್ಬೆಟ್ಟು. ಯಾವಾಗ ಶುಕ್ರನ ಈ ಶನಿ ಗ್ರಹದ ಮೇಲೆ ಪ್ರೆಸ್ ಮಾಡ್ತೀವೋ, ಶನಿ ಮತ್ತು ಸೂರ್ಯನ ಮೇಲೆ ಪ್ರೆಸ್ ಮಾಡಬೇಕು. ಈ ಹೆಬ್ಬೆಟ್ಟು ಇದು ಶನಿ, ಇದು ಸೂರ್ಯ. ಮುದ್ರೆ ಹೆಂಗೆ ಕಂಪೋಸ್ ಮಾಡಬೇಕು ಅನ್ನೋದು ಹೇಳ್ತಾ ಇದ್ದೀನಿ. ಈ ಸೂರ್ಯ ಮತ್ತು ಶನಿ, ಇದು ಸೂರ್ಯ, ಅದ್ರ ಮೇಲೆ ಈ ಶುಕ್ರ ಇಟ್ಟು ಕಿರುಬೆರಳನ್ನು ತನಗೆ ತಾನೇ ಮೆಡಿಸ್ಬೇಕೀಗ. ಆಗ ಇದು ಸೂಚಿ ಮುದ್ರೆ ಅಂತ ಆಯಿತು. ಅದೇ ಥರ ನಮ್ಮ ಬಲಗೈನಲ್ಲಿ ಮುದ್ರೆಗಳನ್ನು ಮಾಡಿ ಈ ಜಾಗದಲ್ಲಿ ನೋಡಿ, ಈ ಜಾಗದಲ್ಲಿ ಧನುರಾಶಿಯ ವಾಸಸ್ಥಳ ನಮ್ಮ ಶರೀರದಲ್ಲಿ, ನಮ್ಮ ತೊಡೆ, ಹಿಪ್ಸು ಮತ್ತು ತೊಡೆಗೆ ಸ್ವಿಚ್ ಬೋರ್ಡು ಇಲ್ಲಿದೆ. ಹಿಪ್ಸು, ಸೊಂಟ, ತೈಸು, ತೊಡೆ, ಅದಕ್ಕೆ ಜಾಗ ಸ್ವಿಚ್ ಬೋರ್ಡ್ ಇದು. ಅದಕ್ಕೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಆ ಜಾಗದಲ್ಲಿರತಕ್ಕಂಥ ಮಾಂಸದ ಮುದ್ದೆ, ಮಸಲ್ಸು, ಸ್ನಾಯುಗಳು, ನರಗಳು, ಮೂಳೆಗಳು ಈ ಬೆರಳಿನ ಮೂಲಕ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಹೋಗಿ ಅಲ್ಲಿ ಸೇರಿ ಅಲ್ಲಿರತಕ್ಕಂಥ ಕಲ್ಮಶಗಳನ್ನು ತೆಗೆಯುತ್ತೆ ಅಂತ ಮುದ್ರಾ ಥೆರಪಿನಲ್ಲಿ ಹೇಳ್ತಾರೆ. ಅದರಿಂದ ಈ ರೀತಿ ಕಂಪೋಸ್ ಮಾಡ್ಕೋಬೇಕು 2 ಬೆರಳಲ್ಲೂ. ಈ ರೀತಿ ಇದಕ್ಕೆ ಸೂಚಿ ಮುದ್ರಾ ಅಂತ ಕರೀತಾರೆ. ನೋಡಿ, ಈ ಜಾಗದಲ್ಲಿ ಎಡಗೈನ ತೋರುಬೆರಳಿನ ಮಧ್ಯಪರ್ವದಲ್ಲಿ ಬಲಗೈನ ತೋರುಬೆರಳಿನ ಮಧ್ಯಪರ್ವವನ್ನು ಲಾಕ್ ಮಾಡೋದಕ್ಕೊಂದು ಟಚ್ ಮಾಡಬೇಕು. ಈ ರೀತಿ ಟಚ್ ಮಾಡ್ಬೇಕು. ನೋಡಿ, ಈ ರೀತಿ ಟಚ್ ಮಾಡಿದ್ರೆ ಇದಕ್ಕೆ ಧನುರ್ ರಾಶಿ ಮುದ್ರಾ ಅಂತ ಕರೀತಾರೆ. ಯಾವಾಗ ಈ ಧನುರ್ ರಾಶಿ ಮುದ್ರಾ ಆಯಿತು, ಈ ರೀತಿ ಅರ್ಧ ಗಂಟೆ ಕುತ್ಕೋಬೇಕು. ಹೇಗೆ ಕುತ್ಕೋಬೇಕು? ಧನುರ್ ರಾಶಿ ಪೂರ್ವಾಭಿಮುಖವಾಗಿದೆ ಅದ್ರ ವಾಸ್ತು. ಆದ್ದರಿಂದ ಈ ಮುದ್ರೆ ಮಾಡಿಬಿಟ್ಟು ಪೂರ್ವಕ್ಕೆ ಮುಖ ಮಾಡಿ ಕುತ್ಕೋಬೇಕು. ಇಲ್ಲ, ಧನುರ್ ರಾಶಿಯ ಓನರ್ ಯಾರು? ಗುರುಗ್ರಹ, ಬೃಹಸ್ಪತಿ, ಅವರು ಈಶಾನ್ಯದಲ್ಲಿ ಇರ್ತಾರೆ. ಆದ್ದರಿಂದ ಈಶಾನ್ಯ ದಿಕ್ಕಿನಲ್ಲಿ ಕೂತ್ಕೊಂಡು ಇದನ್ನು ಮಾಡಬಹುದು. ಹೀಗೆ ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಈ ಮುದ್ರೆ ಧಾರಣೆ ಮಾಡಿ ಕೂತ್ಕೊಂಡ್ರೆ ತೊಡೆಗೆ ಸಂಬಂಧಪಟ್ಟಂತ ರೋಗಗಳು, ಸೊಂಟಕ್ಕೆ ಸಂಬಂಧಪಟ್ಟಂತ ರೋಗಗಳು ಮಂಗಮಾಯ ಆಗತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಮುದ್ರೆಯನ್ನು ನಾವು ಈ ರೀತಿ ತೋರು ಬೆರಳನ್ನು, ಗುರುಗ್ರಹದ ಬೆರಳನ್ನು ಸೇರಿಸಿ ಒಂದು ಅರ್ಧ ಗಂಟೆ ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು. ಈ ರೀತಿ ಉಚ್ಛ್ವಾಸ ನಿಶ್ವಾಸ, ಉಸಿರಾಟ ತಗೊಳ್ಳೋದು ಉಸಿರಾಟ ಬಿಡೋದನ್ನೇ ಗಮನಿಸ್ತಾ ಈ ರೀತಿ ಕೂತ್ಕೊಂಡ್ರೆ ಧನುರಾಶಿಗೆ ಶಾಂತಿ ಆಯಿತು, ಗುರುಗ್ರಹಕ್ಕೂ ಶಾಂತಿ ಆಯಿತು. ಇದು ಮುದ್ರಾ ಥೆರಪಿ, ಇದು ಫಿಸಿಯೋಥೆರಪಿ. ಮುದ್ರೆ ಮೂಲಕ ಮಾಡ್ತಾ ಇರೋದು
ಹೀಗೆ ಕೂತ್ಕೊಂಡ್ರೆ ತನಗೆ ತಾನೇ ಹೋಗುತ್ತೆ. ಅಕಸ್ಮಾತ್ ನೋವು ಬಂತು ಅಂದರೆ ರಿವರ್ಸ್ ಮಾಡ್ಕೊಳ್ಳಿ ಈ ಥರ ರಿವರ್ಸು ಮಾಡ್ಕೋಬೋದು. ಹೀಗೂ ಮಾಡ್ಬೋದು, ಹೀಗೂ ಮಾಡ್ಬೋದು. ಅದರಿಂದ ಬಲಗೈ ಮೇಲ್ ಬರಲಿ, ಎಡಗೈ ಕೆಳಗಿರಲಿ, ಈ ರೀತಿ ಇಟ್ಕೊಂಡು, ಈ ರೀತಿ ಇಟ್ಕೊಳ್ಳೋಕ್ಕೂ ಆಗಲಿಲ್ಲ ಅಂದರೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಕೂತ್ಕೊಳ್ಳಿ, ಪರವಾಗಿಲ್ಲ. ಈ ರೀತಿ ಇಟ್ಕೊಂಡು ಕೂತ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಕೂತ್ಕೊಂಡ್ರೆ ಶೋಲ್ಡರ್ಗೂ ಎಕ್ಸಸೈಸ್ ಆಗುತ್ತೆ. ಈ ರೀತಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಿಧಾನಕ್ಕೆ ಕರೆದು ಸೊಂಟಕ್ಕೆ ಬಂದು ಸೊಂಟದಿಂದ ತೊಡೆಗೆ ಬರುತ್ತೆ, ಥೈಸ್ ಬರುತ್ತೆ, ಇಲ್ಲಿವರೆಗೂ ಈ ರೀತಿ ಇಟ್ಕೊಂಡು ಕೂತ್ಕೋಬೇಕು. ಇದು ಒಂದು ಪೊಸಿಷನ್ನು, ಪೋಸ್ಚರು, ಭಂಗಿ, ಅಥವಾ ಇದು ಮಾಡ್ಬೋದು. ಈಗ ಇಟ್ಕೊಂಡು ಕೂತ್ಕೊಂಡು ಮಂತ್ರ ಹೇಳ್ಬೋದು. ಇನ್ನೊಂದ್ಸಲ ಹೇಳ್ತೀನಿ, ಇದು ಪೂರ್ವಾಭಿಮುಖವಾಗಿ ಕುತ್ಕೋಬಹುದು. ಧನುರಾಶಿ ಇರೋರು ಪೂರ್ವಾಭಿಮುಖ, ಇಲ್ಲ ಈಶಾನ್ಯದಲ್ಲಿ ಕೂತ್ಕೊಂಡು ಮಾಡೋದ್ರಿಂದ ಈ ರಾಶಿಗೆ ಶಾಂತಿ ಆಗತ್ತೆ. ಧನುರಾಶಿಗೆ ಗುರುವು ಶಾಂತಿ ಆಯಿತು. ಇದನ್ನ ಇಟ್ಕೊಂಡು ಮನಸ್ಸಲ್ಲೇ ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಯಿತು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಯ್ತು. ಉಸಿರು ತಗೊಂಡಾಗ ಹೊಟ್ಟೆ ದಪ್ಪ ಆಯಿತು, ಉಸಿರು ಬಿಟ್ಟಾಗ ಹೊಟ್ಟೆ ಒಳಗೋಯ್ತು. ಉಸಿರು ತಗೊಂಡಾಗ ಆಕ್ಸಿಜನ್ ಒಳಗೋಯ್ತು, ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಡಿಸ್ಚಾರ್ಜ್ ಆಯಿತು. ಇದನ್ನೇ ನೆನೆಸ್ಬೇಕು. ಇದು ಬಿಟ್ಟು ಬೇರೆ ನೆನೆಸ್ಬಾರ್ದು. ಉಸಿರಾಟದ ಗಮನನೇ ಗಮನಿಸ್ತಾ ಇರಬೇಕು. ಉಸಿರಾಟದ ವೇಗ, ಆ ರಿದಮ್ ಹಾಗೆಯೇ ಗಮನಿಸ್ತಾ ಇದ್ರೆ ಧ್ಯಾನ ಆಗೋಗ್ಬಿಡುತ್ತೆ, ಮೆಡಿಟೇಷನ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ಬೆರಳು ಹೆಬ್ಬೆಟ್ಟನ್ನು ಬಿಚ್ಚೋಂಗಿಲ್ಲ. ಹಾಗೆಯೇ ಧ್ಯಾನಿಸ್ತಾ ಇದ್ರೆ ಓಸ್ಟೋ ಆರ್ಥರೈಟಿಸು, ರೊಮ್ಯಾಟಿಕ್ ಆರ್ಥರೈಟಿಸು, ತೊಡೆಯ ಮೇಲೆ ಬಂದಿರೋ ಚರ್ಮವ್ಯಾಧಿ ರೋಗ, ಮತ್ತು ಸೆಕ್ಷುವಲ್ ಡಿಸಾರ್ಡರ್ಸು, ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ ಕ್ಯೂರ್ ಆಗುತ್ತೆ. ಹೀಗೆ ಧ್ಯಾನದಲ್ಲಿ ಕೂತ್ಕೋಬೇಕು. ಹೀಗೆ ಮಾಡ್ತಾ 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 ಒಂದು 30 ನಿಮಿಷ ಕೂತ್ಕೋಬೇಕು. 30 ನಿಮಿಷನೇ ಮಾಡಿದ್ರೆ ಇದು ಪವರ್ ಬರೋದು. 2 ನಿಮಿಷ 10 ನಿಮಿಷ ಮಾಡಿದ್ರೆ ಬರೋದಿಲ್ಲ. ಇದಕ್ಕೊಂದು ಮಂತ್ರ ಇದೆ. ಏನು ಇದು? ಮುದ್ರಾ ಥೆರಪಿ, ಮುದ್ರೆ ಮುಖಾಂತರ ಮಾಡೋ ಚಿಕಿತ್ಸೆ. ಮಂತ್ರ ಥೆರಪಿ, ಮಂತ್ರ ಮುಖೇನ ಮಾಡುವಂಥ ಚಿಕಿತ್ಸೆ. ಏನು ಹಾಗಿದ್ರೆ ಮಂತ್ರದಿಂದ ಮಾಡುವಂಥದ್ದು ಅನ್ನೋದನ್ನ ವಿಶೇಷವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ಮುಂಚೆ ಮುದ್ರೆ ಕಂಪೋಸ್ ಮಾಡೋದು ತಿಳ್ಕೊಂಡ್ಮೇಲೆ ಹಾಗೆ ಇದ್ರ ಮೇಲೆ ಬಲ ಬಿಡಬೇಕು. ಈ ತೋರುಗಳ ಮಧ್ಯಭಾಗ ಚೆನ್ನಾಗಿ ಬಲ ಬಿಡಬೇಕು. ಇನ್ನೂ ಒಂದು ಈ ರೀತಿ ಉಜ್ಜಬೇಕು. ಈ ರೀತಿ ಉಜ್ಜುತ್ತಿದ್ದದೆ ಈ ಜಾಗದಲ್ಲಿ ಏನೋ ಹರಿದಂಗೆ ಆಗುತ್ತೆ. ಅಭ್ಯಾಸ ಮಾಡ್ತಾ ಮಾಡ್ತಾ ಅನುಭವ ಆಗುತ್ತೆ ನಿಮಗೆ. ಈ ರೀತಿ ಉಜ್ಜುತ್ತಾ ಇದ್ರೆ ಸೊಂಟದಲ್ಲಿರತಕ್ಕಂಥ ಕಲ್ಮಶ, ತೊಡೆಲಿರೋ ಎಲ್ಲ ಸ್ವೆಲ್ಲಿಂಗು, ಪೇಯ್ನು ಎಲ್ಲ ಹೊಟ್ಟೋಗುತ್ತೆ. ಹಾಗಾದರೆ ಈ ಮುದ್ರೆಗೆ ಏನು ಮಂತ್ರ ಹೇಳಬೇಕು ಅನ್ನೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿರಾಮಕ್ಕೆ ಮುಂಚೆ ಮುದ್ರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟೆ. ಈ ರೀತಿ ಮುದ್ರೆ. ಈ ಮುದ್ರೆಗೊಂದು ಮಂತ್ರ ಇದೆ, ಮಂತ್ರ ಥೆರಪಿ. ಏನದು? ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. 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 ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅನ್ನೋ ಮಂತ್ರನ 108 ಸಲ ಜಪ ಮಾಡಬೇಕು. 30 ನಿಮಿಷ ನೀವೇ ಈ ಥರ ಮುದ್ರೆ ಧಾರಣೆ ಮಾಡಿ ಕೂತ್ಬಿಟ್ಟ ಅಂದ್ಬಿಟ್ಟು ಮುದ್ರೆ ಧಾರಣೆ ಮಾಡಿ ಮಂತ್ರ ಹೇಳ್ತಾ ಇದ್ರೆ 108 ಸಲ ಆಗುತ್ತೆ. 108ಗಿಂತ ಜಾಸ್ತಿನೂ ಆಗ್ಬೋದು. ಅದರಿಂದ ಈ ಮುದ್ರೆ ಧಾರಣೆ ಮಾಡಿ ಓಂ ಭ್ರಾಂ ಭ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಭ್ರಾಂ ಭ್ರೀಂ ಭ್ರೌಂ ಅನ್ನೋದು ಗುರುವಿನ ಉಸಿರಾಟದಿಂದ ಬರುವಂತ ಶಬ್ದದ ಅಲೆ. ಆ ಅಲೆ ನಾವು ಹೇಗೆ ಸೋಹಂ ಸೋಹಂ, ಸೋ ಅಂದಾಗ ಆಕ್ಸಿಜನ್ ಹೋಯ್ತು, ಹಮ್ ಅಂದಾಗ ಕಾರ್ಬನ್ ಡೈಆಕ್ಸೈಡ್ ಡಿಸ್ಚಾರ್ಜ್ ಆಯಿತು. ನಮ್ಮ ಉಸಿರಾಟ ನಾವೇ ಗಮನಿಸಿದಾಗ ಸೋಹಂ ಅಂತ ಶಬ್ದ ಬರುತ್ತೆ. ಅಬ್ಸರ್ವ್ ಮಾಡಿ ನೋಡಿ. ಹಾಗೆ ಮಾನವರಲ್ಲಿ ಸೋಹಂ ಅನ್ನೋ ಮಂತ್ರ ಶಕ್ತಿ ಉಸಿರಾಟದಲ್ಲಿದ್ದಾಗ ಈ ಗ್ರಹಗಳಲ್ಲಿ, ಅದರಲ್ಲೂ ಬೃಹಸ್ಪತಿನಲ್ಲಿ ಉಸಿರು ತಗೊಂಡಾಗ ಭ್ರಾಂ, ನಿಲ್ಲಿಸಿದಾಗ ಭ್ರೈಂ, ಭ್ರೌಂ, ಬಿಟ್ಟಾಗ ಭ್ರೌಂ ಅಂತ ಬರ್ತತೆ. ಉಸಿರು ತಗೊಳ್ಳೋದು, ನಿಲ್ಲಿಸೋದು, ಬಿಡೋದು, ಅದಕ್ಕೆ ಆ ಶಬ್ದಕ್ಕೆ ಈ ಒಂದು ಬೀಜ ಮಂತ್ರ ಇದೆ.
ಅಂದ್ರೆ ಆ ಶಬ್ದ ಈ ಅಕ್ಷರದಲ್ಲಿ ಹೇಳತ್ತಂತೆ. ಭ್ರಾಮ್ ಅಂತ ನಮಗೆ ಸೋ ಅಂದಾಗ ಆಕ್ಸಿಜನ್ ಹಂಗೋಯ್ತು, ಹಮ್ ಅಂದಾಗ ಕಾರ್ಬನ್ ಡೈಆಕ್ಸೈಡ್, ಹಾಗೆ ಭ್ರಾಮ್ ಅಂದಾಗ ಆಕ್ಸಿಜನ್ ಬಂತು, ಮ್ರೀಮ್ ಅಂದಾಗ ಕಂಟ್ರೋಲ್ ಆಯಿತು, ಕುಂಭಕ ತಡಿತು, ಭ್ರೌಮ್ ಅಂದಾಗ ಉಸಿರು ಬಿಡ್ತು. ಸಹ ಅಂದ್ರೆ ಅವನು ಅಂತ ಅರ್ಥ. ಸಹ ಅನ್ನೋ ಸಂಸ್ಕೃತ ಪದ. ಸಹ ಅಂದ್ರೆ ಅವನು. ಅವನು ಅಂದ್ರೆ ಯಾರಿಲ್ಲಿ? ಬೃಹಸ್ಪತಿ. ಅಂಥವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ನಮಃ ಅಂತ ಹೇಳ್ತೀವಿ. ಅದರಿಂದ ಗುರು ಶಾಂತಿ ಮಂತ್ರ ಇದು. ಓಂ ಭ್ರಾಂ ಹ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ. ಓಂ ಭ್ರಾಂ ಹ್ರೀಂ ಭ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅನ್ನೋ ಮಂತ್ರನ 102 ಸಲ ಜಪ ಮಾಡಬೇಕು. ಆಗ ಧನುರಾಶಿಗೆ ಶಾಂತಿ ಆಯಿತು, ಗುರುಗ್ರಹಕ್ಕೂ ಶಾಂತಿ ಆಯಿತು. ಇದು ಹೇಳಕ್ಕಾಗ್ಲಿಲ್ಲ ಅಂದ್ರೆ ಇನ್ನೊಂದು ಅಡ್ವಾನ್ಸ್ಡ್ ಮಂತ್ರ ಇದೆ. ದತ್ತಾತ್ರೇಯ ಸಂಹಿತೆಯಲ್ಲಿ ಹೇಳ್ತಾರೆ, ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ. ಓಂ ದ್ರಾಂ ಓಂ ಗುರು ದತ್ತಾಯ ನಮಃ ಅನ್ನೋ ಒಂದು ಮಂತ್ರ. ಭ್ರಾಂ ಹ್ರೀಂ ಭ್ರೌಮ್ ಅನ್ನೋ 3 ಅಕ್ಷರಗಳು ದ್ರಾಮಲ್ಲಿ ಸೇರ್ಕೊಂಡಿದ್ದಂತೆ. ಭ್ರಾಂ ಹ್ರೀಂ ಭ್ರೌಮ್ ಅನ್ನೋ ಮಂತ್ರ ಈ 3 ಬೀಜಾಕ್ಷರಗಳು ದ್ರಾಮಲ್ಲಿದೆಯಂತೆ. ಆದ್ರಿಂದ ಓಂ ದ್ರಾಂ ಓಂ ಗುರುದತ್ತಾಯ ನಮಃ ಅನ್ನೋ ಮಂತ್ರನ ಈ ಮುದ್ರೆ ಧಾರಣ ಮಾಡಿ 108 ಸಲ ಜಪ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ಧನುರ್ ರಾಶಿಗೆ ಶಾಂತಿ, ಧನುರ್ ಲಗ್ನಕ್ಕೆ ಶಾಂತಿ. ಇದ್ಯಾವುದೂ ಇಲ್ಲ ಅಂದಾಗ ಇನ್ನೂ ಚೆನ್ನಾಗಿ ಮಂತ್ರ ಬರೋರು, ಟೈಮ್ ಇರೋರು, ಇನ್ನೂ ಆಸಕ್ತಿ ಇರುವಂಥವ್ರು ವಿಷ್ಣು ಸಹಸ್ರನಾಮದಲ್ಲಿ 23ನೇ ಶ್ಲೋಕ ಇದೆ ಒಂದು. ಅದು ಧನುರ್ ರಾಶಿಗೆ ಸಂಬಂಧಪಟ್ಟಂಥದ್ದು. ಗುರುರ್ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ರುಧಾರಧೇ. ಗುರುರ್ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ರುಧಾರಧೇ ಅಂತ ಹೇಳಿ. ಗುರುರ್ ಗುರುತಮೋ ಧಾಮ. ಗುರು ಅಂದ್ರೆ ಎಲ್ಲ ವಿದ್ಯೆಯನ್ನು ಗೊತ್ತಿರೋನು, ಜ್ಞಾನವನ್ನು ಕೊಡುವಂತವನು. ಗುರು ನಾವು ಹಣ ಇಡ್ತೀವಿ, ಆದ್ರೆ ಗುರು ವಿದ್ಯೆನಿಟ್ಟಿದ್ದಾನಂತೆ. ನಾವು ಚಿನ್ನ ಬೆಳ್ಳಿ ಒಡವೆ ಇಟ್ಟರೆ ಅವನು ಗುರು ವಿದ್ಯೆನೇ ಅವನಿಗೆ ಆಸ್ತಿ ಅಂತೆ. ಅದೇ ಭಂಡಾರ ಅಂತ, ಅದಕ್ಕೆ ಗುರು ಅಂತಾರೆ. ಗುರು ಗುರು ತಮೋ, ದೇವತೆಗಳಿಗೆ ವಿದ್ಯೆನ ಹೇಳ್ಕೊಡುವಂಥವನು. ಗುರು ಗುರು ತಮೋ ಧಾಮ. ಧಾಮ ಅಂದ್ರೆ ಎಲ್ಲವನ್ನೂ ಸಂಗ್ರಹಿಸಿ ಧಾರೆ ಹಿಡಿಯುವಂಥ ವ್ಯಕ್ತಿತ್ವ ಇರುವವನಿಗೆ, ಆ ಒಂದು ಆಟಿಟ್ಯೂಡ್ ಇರೋವನಿಗೆ ಧಾಮ ಅಂತಾರೆ. ಗುರು ಗುರು ತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ. ಸತ್ಯನ ಯಾವಾಗಲೂ ಸತ್ಯ, ಅವ್ರು ಸುಳ್ಳೇ ಗೊತ್ತಿಲ್ಲ ಅಂತ ಬೃಹಸ್ಪತಿಗೆ. ಆದರೆ ದುರಾದೃಷ್ಟ ಈ ಧನುರಾಶಿ ಹುಟ್ಟುತ್ತವರು ಧನುರ್ಲಗ್ನ ಬರೀ ಸುಳ್ಳೇ ಹೇಳ್ತಾರೆ. ಆ ಒಂದು ವ್ಯಕ್ತಿತ್ವ ಇಲ್ಲಿ ಬರ್ತಿಲ್ಲ. ಇದು ಕಲಿಯುಗದ ಮಾಯೆ. ಸತ್ಯ ಸತ್ಯ ಪರಾಕ್ರಮ. ಸತ್ಯವನ್ನು ಹೇಳಿ ಹೋರಾಟ ಮಾಡುವಂಥವನು, ಸತ್ಯಕ್ಕೋಸ್ಕರ ಹೋರಾಟ ಮಾಡುವಂಥವನು, ಸತ್ಯದಿಂದ ಯುದ್ಧ ಮಾಡುವಂಥವನು, ಧರ್ಮ ಪಾಲನೆ ಮಾಡುವಂಥವನು. ಸತ್ಯ ಪರಾಕ್ರಮ. ನಿಮಿಷೋ ನಿಮಿಷ ಸೃಗ್ವಿ. ನಿಮಿಷ ಅಂತಂದ್ರೆ ಯೋಗ ನಿದ್ರೆಯಲ್ಲಿ ಇರುವಂಥವನು. ಎಷ್ಟೇ ತೊಂದರೆ ಇರಲಿ, ಗಲಾಟೆ ಇರಲಿ, ಎಷ್ಟೇ ಕೂಗಾಟಲ್ಲಿ ತನಗೆ ತಾನು ಯೋಗ ನಿದ್ರೆಯಲ್ಲಿ ವಾಸ ಮಾಡ್ತಾನಂತೆ, ಮಲಗ್ತಾನಂತೆ ಆ ಬೃಹಸ್ಪತಿ. ನಿಮಿಷ ಅಂದ್ರೆ ಯೋಗ ನಿದ್ರೆ. ಅಮಿಷ ಅದೇ ಮೀನಿನಂತೆ. ಮೀನು ಎಲ್ಲೇ ಹೋದ್ರೂ ಕೂಡ ಆ ಕಣ್ಣಿನ ದೃಷ್ಟಿ ತನ್ನ ಮರಿ ಮೇಲೆ ಇರುತ್ತಂತೆ. ಹಾಗೆ ಗುರು ಎಲ್ಲೇ ಇದ್ರೂ ಕೂಡ ತನ್ನ ಭಕ್ತರ ಮೇಲೆ, ತನ್ನ ಶಿಷ್ಯರ ಮೇಲೆ ನಿಮಿಷೋ ನಿಮಿಷ ಸೃಗ್ವಿ. ಸೃಗ್ವಿ ಅಂದ್ರೆ ವೈಜಯಂತಿ ಮಾಲೆ ಧರಿಸಿರೋದು ಅಂತ. ವೈಜಯಂತಿ ಮಾಲೆ ಅಂದ್ರೆ ನೋಡಿ, ಇದು ಈ ಮಾಲೆ ಅಂತ, ಈ ವೈಜಯಂತಿ ಮಾಲಾ ಅಂತ ಹೇಳ್ತಾರೆ. ವನಮಾಲಿ ಅಂತಲೂ ಕರೀತಾರೆ. ಇದನ್ನ ಯಾರು ಧರಿಸ್ತಾರೆ? ಬೃಹಸ್ಪತಿ. ಎಲ್ಲರೂ ರುದ್ರಾಕ್ಷಿ, ವಜ್ರ ವೈಢೂರ್ಯ ಧರಿಸಿದ್ರೆ ಆ ಗುರುಗ್ರಹ ಬೃಹಸ್ಪತಿಯವರು ಸೃಗ್ವಿ ಅಂದ್ರೆ ಈ ವೈಜಯಂತಿ ಮಾಲಾ ಇದನ್ನ ಧರಿಸಿರ್ತಾರೆ. ಅದರಿಂದ ಇದಕ್ಕೆ ವೈಜಯಂತಿ ಮಾಲಾ ಅಂತ ಕರೀತಾರೆ. ಇದನ್ನು ಹಾಕಿರೋಂಥವನೇ ಬೃಹಸ್ಪತಿ. ಅದಕ್ಕೆ ಧನುರಾಶಿ, ಧನು ಲಗ್ನದಲ್ಲಿ ಹುಟ್ಟಿದವರು ಈ ಮಾಲೆ ಯಾವಾಗಲೂ ಧರಿಸಿದ್ರೆ ಮಹಾಪಂಡಿತರು, ಪಾಮರರು, ಮತ್ತೆ ಬಹಳ ವಿಶೇಷ. ಯಾಕಂದ್ರೆ ಇದು ಒಂದು ಮರದಲ್ಲಿ ಬಿಡೋ ಬೀಜ. ವನಮಾಲಿ, ವೈಜಯಂತಿ, ಇದು ಕಾಡಲ್ಲಿ ಬೆಳೆಯುತ್ತೆ, ಹಿಮಾಲಯಗಳಲ್ಲಿ ಸಾಕಷ್ಟು. ಈ ಬೀಜನ ಮಾಲೆ ಧರಿಸಿದಾಗ ಬ್ಲಡ್ ಮತ್ತೆ ಸರ್ಕ್ಯುಲೇಷನ್ ಆದಾಗ, ಬ್ಲಡ್ ಸರ್ಕ್ಯುಲೇಷನ್, ಎಪಿಡರ್ಮಿಸ್ ಚರ್ಮದ ಮೇಲೆ ಇದು ಒತ್ತದಾಗ, ಉಜ್ಜಿದಾಗ ಬುದ್ಧಿ ಚುರುಕಾಗುತ್ತಂತೆ, ಮೆಮೊರಿ ಮತ್ತೆ ಕಾನ್ಸಂಟ್ರೇಷನ್ ಬೆಳೆಯುತ್ತಂತೆ. ಅಷ್ಟು ವಿಶೇಷವಾದದ್ದು ಇದು. ನಾನು ಒಂದು ಸಣ್ಣದೊಂದು ಡಾಲರ್ ಮಾಡ್ಕೊಂಡು ಹಾಕೊಂಡಿರ್ತೀನಿ. ಇದು ನಾನು ಹಾಕುವಂಥ ಮಾಲೆ, ಇದು ನಾನು ಧರಿಸೋ ಮಾಲೆ. ಅದರಿಂದ ಇದು ಈ ವೈಜಯಂತಿಯನ್ನು ಹಾಕಿದಕ್ಕೆ ಸೃಗ್ವಿ ಅಂತ ಕರೀತಾರೆ. ಗುರುರ್ ಗುರು ತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ರುಧಾರಧೀ. ವಾಚಸ್ಪತಿ ಅಂದ್ರೆ ವಾಕ್ಸಿದ್ಧಿ,
ವಾಕ್ಚಾತುರ್ಯತೆಯಿಂದ ಎಲ್ಲವನ್ನೂ ಗೆಲ್ಲುವಂಥವನು. ಡಿಗ್ರಿ ತಗೊಂಡಲ್ಲ, ಚಿನ್ನ ಬೆಳ್ಳಿ ಇಟ್ಕೊಂಡು ಎಲ್ಲ ಕೊಂಡ್ಕೊಳ್ಳೋದಲ್ಲ, ಮಾತಿನಲ್ಲೇ ಎಲ್ಲ ಕೊಂಡ್ಕೊಳ್ಳೋದು, ಮಾತಿನಲ್ಲೇ ಎಲ್ಲ ನಡೆಸೋದು, ಮಾತಿನಲ್ಲೇ ಜಗತ್ತನ್ನು ನಡೆಸುವಂಥವನು. ಇಡೀ ಬ್ರಹ್ಮಾಂಡವನ್ನೇ ನಡೆಸುವಂಥ ಶಕ್ತಿ ವಾಚಸ್ಪತಿ ಹೃದಾರದಿಹಿ ಅಂತಂದ್ರೆ ಎಲ್ಲರಿಗೂ ಒಂದು ಗೂಡಿಸಿ ಜ್ಞಾನ ಕೊಟ್ಟು ಸಂಘಟನೆ ಮಾಡಿ ಕಾಪಾಡುವಂಥ ವ್ಯಕ್ತಿತ್ವ ಈ ಬೃಹಸ್ಪತಿಗಿದೆ. ಆ ಗುಣ ವಿಷ್ಣುವಿಗಿದೆ ಅಂತ ಹೇಳ್ತಾರೆ. ಅದರಿಂದ ವಿಷ್ಣು ಸಹಸ್ರನಾಮದಲ್ಲಿ ಇದು 23ನೇ ಶ್ಲೋಕ ಬರುತ್ತೆ. ಅದರಿಂದ ಗುರುತಮೋ ಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸ್ರಗ್ವೇ ವಾಚಸ್ಪತಿ ಹೃದಾರಧೇ ಅಂತೇಳಿ ಈ 21 ಸಲ ಈ ಮುದ್ರೆ ಧಾರಣೆ ಮಾಡಿ ಹೇಳ್ಬಿಟ್ಟ ಅಂದ್ರೆ ಬಹಳ ವಿಶೇಷವಾಗಿರುತ್ತೆ. ಹಾಗಾದ್ರೆ ಮತ್ತೇನು ವಿಶೇಷತೆ ಇದೆ ಅನ್ನೋದನ್ನ ಒಂದು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮದ ಮುಂಚೆ ನಾನು ಮುದ್ರೆ ಮತ್ತು ಮಂತ್ರ ತಿಳಿಸ್ಕೊಟ್ಟೆ. ಮುದ್ರೆ ಮಾಡ್ಲಿಕ್ಕೆ ಯಾರ ಸಮಯ ಇಲ್ವೋ, ಮಂತ್ರ ಹೇಳಕ್ಕೆ ಟೈಮ್ ಇಲ್ಲ ಅಂತಾರೋ ಅವ್ರಿಗೆ ಇನ್ನೊಂದು ಆಲ್ಟರ್ನೇಟಿವ್ ರೆಮಿಡಿ ಏನಪ್ಪ ಪರಿಹಾರ ಅಂದರೆ ರತ್ನ ಥೆರಪಿ, ಸ್ಟೋನ್ ಥೆರಪೀಸ್ ಅಂತ ಹೇಳ್ತಾರೆ. ಅದೇನಂದ್ರೆ ನೋಡಿ, ಇದಕ್ಕೆ ಪುಷ್ಯರಾಗ ಅಂತಾರೆ. ಗುರು ಗ್ರಹಕ್ಕೆ ಸಂಬಂಧಪಟ್ಟಂತು. ಇದು ಧನುರ್ರಾಶಿ. ಇದಕ್ಕೆ ಪುಷ್ಯರಾಗ ಅಂತ ಕರೀತಾರೆ. ಇದಕ್ಕೆ ಎಲ್ಲೋ ಸಫೈರ್ ಅಂತ ಇಂಗ್ಲೀಷಲ್ಲೂ ಹೇಳ್ತಾರೆ. ಎಲ್ಲೋ ಸಫೈರ್ ಅಂತ ಕರೀತಾರೆ. ಇದನ್ನ ನಾವು ಒಂದು 10ರಿಂದ 15 ಕ್ಯಾರೆಟ್, 15 ಕ್ಯಾರೆಟಲ್ಲಿ 20 ಕ್ಯಾರೆಟಲ್ಲಿ ಒಂದು ಉಂಗುರನೋ ಅಥವಾ ಡಾಲರಲ್ಲಿ ಇದನ್ನ ಮಾಡಿ ನಾವು ಧರಿಸ್ಬಿಟ್ರೆ ಗುರುವಾರ ದಿವಸ ಬಹಳ ವಿಶೇಷವಾಗಿ ಫಲಪ್ರಾಪ್ತಿ ಆಗತ್ತೆ ಅಂತ ರತ್ನಶಾಸ್ತ್ರದಲ್ಲಿ ಹೇಳ್ತಾರೆ. ಏನಪ್ಪ ಅಂದರೆ ಯಾರು ಓದಲ್ಲಿ ಹಿಂದಿರ್ತಾರೋ, ಮೆಮೊರಿ ಪವರ್ ಕಮ್ಮಿ, ಗುರುಶಾಪ ಮತ್ತು ಗುರು ಚಂಡಾಳ ದೋಷ ಯಾರಿರ್ತಾರೋ, ಮತ್ತು ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ರಾಜಕೀಯ ಕ್ಷೇತ್ರ, ಅವ್ರು ಯಾವುದೇ ಒಂದು ಕ್ಷೇತ್ರದಲ್ಲಿ ಇರಲಿ, ಅವರಿಗೆ ಮಧ್ಯ ಬ್ರೇಕ್ ಆಗ್ತದೆ. ಶುರು ಮಾಡ್ತಾರೆ, ಎಂಡ್ ಆಗಲ್ಲ. ಎಲ್ಲ ಇನ್ವೆಸ್ಟ್ ಮಾಡ್ತಾರೆ, ಲಾಭ ಸಿಗೋದಿಲ್ಲ. ₹1 ಲಾಭ ಬರಲಿ ಅಂದರೆ 1 ಲಕ್ಷನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಹೀಗೆ ಗುರುವಿನ ದೋಷ ಇದ್ದರೆ, ಅಂದರೆ ಗುರುವಿನ ಆಶೀರ್ವಾದ ಇಲ್ಲ ಅಂದಾಗ ಆ ಥರ ದೋಷಗಳು ಬರ್ತದೆ. ಅಂಥವರು ಈ ಒಂದು ಪುಷ್ಯರಾಗ ಎಲ್ಲೋ ಸಫೇರನ್ನು ನಾವು ಧಾರಣೆ ಮಾಡಬೇಕು ಅಂತೇಳಿ ಸ್ಟೋನ್ ಥೆರಪಿಲಿ ಹೇಳ್ತಾರೆ. ಮುದ್ರಾ ಥೆರಪಿ, ಮಂತ್ರ ಥೆರಪಿ ಮಾಡಲಿಲ್ಲ ಅಂದರೆ ಸ್ಟೋನ್ ಥೆರಪಿಲಿ ಈ ಒಂದು ಪರಿಹಾರ ನಾವು ಮಾಡ್ಕೋಬೋದು. ಧನುರಾಶಿ, ಧನುಲಗ್ನದವರು ಇದನ್ನ ಬೆಳ್ಳಿ ಅಥವಾ ಬಂಗಾರದಲ್ಲಿ, ಯಾವ ಲೋಹ ತಗೋಬೇಕು, ಬೆಳ್ಳಿ ಅಥವಾ ಬಂಗಾರದಲ್ಲಿ, ಚಿನ್ನದ ಅಥವಾ ಬೆಳ್ಳಿಲಿ ಡಾಲರ್ ಅಥವಾ ಉಂಗುರನ ಮಾಡಿಸಿ ನಿಮ್ಮ ಸೈಜ್ಗೆ ಆಗುವಂಥದ್ದು. ಈ ತೋರು ಬೆರಳು, ಈ ಬೆರಳಿಗೆ, ಈ ತೋರು ಬೆರಳಿಗೆ ಗುರುವಾರ ದಿವಸ ಇದನ್ನ ಯಾವ್ದಾದ್ರು ಒಂದು ಹತ್ತಿ ಹಣ್ಣಿನ ಮರ ಬುಡದಲ್ಲಿಟ್ಟು ಪೂಜೆ ಮಾಡಿ, ಅಥವಾ ಯಾವ್ದಾದ್ರು ಗುರುಸ್ಥಾನ ಇರತಕ್ಕಂಥ ದೇವಸ್ಥಾನ, ಶಿರಡಿ ಸಾಯಿಬಾಬಾ, ದತ್ತಾತ್ರೇಯರು ಅಥವಾ ರಾಘವೇಂದ್ರ ಸ್ವಾಮಿಗಳು, ಹೀಗೆ ಯಾವ್ದಾದ್ರು ಒಂದು ಗುರುವಿನ ಸನ್ನಿಧಾನದಲ್ಲಿ ಹೋಗಿ ಅಲ್ಲಿಟ್ಟು ಪೂಜೆ ಮಾಡಿಸಿ ಮನೆಗೆ ತಗೊಂಬಂದು ಇದಕ್ಕೆ ಹಾಲಿನಲ್ಲಿ ಅಭಿಷೇಕ ಮಾಡಿಬಿಟ್ಟು ನಾವು ಗುರುವಾರ ದಿವಸ ರಾಹುಕಾಲ ಬಿಟ್ಟು, ಯಮಗಂಡ ಕಾಲ ಬಿಟ್ಟು ಒಳ್ಳೆ ಲಗ್ನದಲ್ಲಿ ಇದನ್ನ ಗುರುವಾರ ದಿನ ಧಾರಣೆ ಮಾಡಿಬಿಟ್ರೆ ಬಹಳ ಪವರ್ ಬರುತ್ತಂತೆ. ರಾತ್ರಿ ಹೊತ್ತು ಇದು ಮಲಗುವಾಗ ತೆಗೆದಿಡಬೇಕು. ಟಾಯ್ಲೆಟ್ಗೆ ಹೋದಾಗ, ಬಚ್ಚೆ ಮನೆಗೆ ಹೋದಾಗ ತೆಗೆದಿಡಬೇಕು. ಯಾವುದೇ ರತ್ನಗಳಾಗಲಿ, ಯಾವುದೇ ಮಾಲೆಗಳಾಗಲಿ ಟಾಯ್ಲೆಟ್ಗೆ ಹೋದಾಗ ಅಥವಾ ಮಲಗುವಾಗ ತೆಗೆದಿಡಬೇಕು. ಅದು ಒಂದು ಸಂಪ್ರದಾಯ. ಇದನ್ನು ಯಾರು ಧಾರಣೆ ಮಾಡ್ತಾರೋ ಅವರಿಗೆ ಒಂದು ವಿಶೇಷವಾಗಿ ಮೆಮೊರಿ ಪವರು, ಕಾನ್ಸಂಟ್ರೇಷನು, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ರಾಜಕೀಯ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ ಅಥವಾ ಯಾವುದೇ ಒಂದು ಮಾಧ್ಯಮದಲ್ಲಿ ಆಗಲಿ, ಯಾವುದೇ ಒಂದು ಉದ್ಯಮ ಕ್ಷೇತ್ರದಲ್ಲಿ ಅವರಿದ್ದಾಗ ಬಹಳ ಸಕ್ಸಸ್ ಆಗುತ್ತೆ. ಬಿರುಕು ಬರೋದಿಲ್ಲ, ತೊಡಕುಗಳಾಗೋದಿಲ್ಲ, ವಿಘ್ನಗಳಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಓಸ್ಟೋ ಆರ್ಥರೈಟಿಸು, ರೊಮೆಟೆಡ್ ಆರ್ಥರೈಟಿಸು ಇದು ಎಲ್ಲಿದೆಯೋ ಈ ಕಾಯಿಲೆಗಳಿಗೆ ಈ ಎಲ್ಲೋ ಸಫೇರ್ ಯೂಸ್ ಮಾಡಬೇಕು, ಧನುರಾಶಿಯವರು ಮಾತ್ರ. ಹೀಗಾಗಿ ಇದು ಯಾವುದೂ ಆಗಲಿಲ್ಲ ಅಂದರೆ ಈ ವೈಜಯಂತಿ ಮಾಲ ಹಾಕೋಬೋದು. ಈ ವೈಜಯಂತಿ ಮಾಲನ ಜಪ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಜಪನೂ ಕೂಡ ಮಾಡ್ಬೋದು. ಈ ರೀತಿ ಜಪ ಮಾಡ್ತಾ ಇರ್ಬೋದು ವೈಜಯಂತಿ ಮಾಲನ, ಅಥವಾ ಮಾಲೆಗೆ ಧರಿಸ್ಬೋದು, ಮಾಲೆಯಾಗಿ ಧರಿಸ್ಬೋದು. ಕತ್ತಿಗೆ ಹಾಕಿದ್ದನ್ನ ಜಪ ಮಾಡೋಂಗಿಲ್ಲ, ಜಪ ಮಾಡಿದ್ದನ್ನು ಕತ್ಗೆ ಹಾಕೋಂಗಿಲ್ಲ. ಅದೇ ಜಪಕ್ಕೆ ಅಂದಮೇಲೆ ಜಪಕ್ಕೆ ಯೂಸ್ ಮಾಡಬೇಕು, ಕತ್ಗೆ ಹಾಕಿದ್ಮೇಲೆ ಕತ್ತಲ್ಲೇ ಇರಬೇಕದು. ಇವೆರಡನ್ನೂ ಹಾಕಿದವ್ರಿಗೆ ಒಳ್ಳೇದಾಗುತ್ತೆ. ಇದು ಯಾವ್ದಾದ್ರು ಒಂದು ಹಾಕೊಳ್ಳಿ, ಇಲ್ಲ ಎಲ್ಲೋ ಸಫೈರು, ಪುಷ್ಯರಾಗ ಅಂತ ಇರೋದಕ್ಕೆ ಇದನ್ನಾದ್ರೂ ಧರಿಸ್ಬೋದು. ಇದನ್ನು ಧರಿಸುವಾಗ
ಓಂ ಭ್ರಾಂ ಹ್ರೀಂ ಹ್ರೌಂ ಸಹ ಶ್ರೀ ಬೃಹಸ್ಪತಯೇ ನಮಃ ಅಂತ ಹೇಳಿ ಧರಿಸ್ಬೇಕು. ಅಥವಾ ನಿಮ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಈ ಉಂಗುರ ಅಥವಾ ಪೆಂಡೆಂಟ್ ಡಾಲರ್ ಏನು ಮಾಡಿಸಿರ್ತೀರೋ ಚಿನ್ನ ಅಥವಾ ಬೆಳ್ಳಿನಲ್ಲಿ, ಅದನ್ನು ವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಅಥವಾ ಶ್ರೀರಾಮರು, ರಾಮಚಂದ್ರ ಅಥವಾ ಶ್ರೀನಿವಾಸ, ಹೀಗೆ ವಿಷ್ಣು ಸಂಬಂಧಪಟ್ಟಂಥ ದೇವರ ಮುಂದೆ ಇದನ್ನ ಇಟ್ಬಿಟ್ಟು ಒಂದು ರೌಂಡ್ ವಿಷ್ಣು ಸಹಸ್ರನಾಮ ಹೇಳ್ಬಿಡ್ಬೇಕು. ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತ ಕೃದ್ಭೂತ ರುದ್ಭಾವೋ ಭೂತಾತ್ಮ ಭೂತ ಭಾವನಃ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಅಂತ ಹೇಳ್ಕೊಂಡು ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚರಂದಕಿ ಅಂತ ಕೊನೆ ಶ್ಲೋಕ ಹೇಳ್ಬೇಕು. ಅಯ್ಯೋ ಅದು ಹೇಳಕ್ ಟೈಮ್ ಇಲ್ಲಪ್ಪ ಅಂದಾಗ ಗುರುರ್ಗುರು ತಮೋಧಾಮ ಸತ್ಯ ಸತ್ಯ ಪರಾಕ್ರಮ ನಿಮಿಷೋ ನಿಮಿಷ ಸೃಗ್ವಿ ವಾಚಸ್ಪತಿ ರುದಾರತೀ ಅನ್ನೋದನ್ನ 21 ಸಲ ಹೇಳಿಬಿಟ್ರೆ ಈ ಒಂದು ರತ್ನಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗೋಯ್ತು. ಯಾವಾಗ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಧರ್ಸೋಕ್ಕೆ ಯೋಗ್ಯತೆ ಆಯಿತು, ಇದಕ್ಕೊಂದು ಯೋಗ್ಯತೆ ಬಂತು. ನಮ್ಗೆ ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಇಲ್ಲ, ದೇವಸ್ಥಾನ ಗುರು ಸಾನ್ನಿಧ್ಯದಲ್ಲಿ ಬಾಬಾವ್ರ ಪಾದದ ಹತ್ರ, ರಾಘವೇಂದ್ರ ಸ್ವಾಮಿ ಬೃಂದಾವನ ಹತ್ರ ಅಥವಾ ದತ್ತಾತ್ರೇಯ ಸಾನ್ನಿಧ್ಯದಲ್ಲಿ ಇಟ್ಟು ಪೂಜೆ ಮಾಡಿಸಿದ್ರೆ ಅಲ್ಲಿ ವಿಗ್ರಹದಲ್ಲಿರ್ತಕ್ಕಂಥ ಶಕ್ತಿ ಇದಕ್ಕೆ ಟ್ರಾನ್ಸ್ಫರ್ ಆದಾಗ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಇದಕ್ಕೊಂದು ವಿಧಾನವನ್ನು ಶಾಸ್ತ್ರ ಉಲ್ಲೇಖನ ಮಾಡಿದ್ದಾರೆ. ಆದ್ದರಿಂದ ಸುಮ್ಮನೆ ಮಾಡಿಸ್ಕೊಂಡು ತೊಗೊಂಬಿಟ್ಟು ರಂಗ ಅಂತ ಹಾಕೊಂಡ್ಬಿಡೋದಲ್ಲ, ಅದಕ್ಕೊಂದು ಪದ್ಧತಿ ಪ್ರೊಸೀಜರ್ ಇದೆ, ಅದನ್ನು ಫಾಲೋ ಮಾಡಿದ್ರೆ ಫಲ ಸಿಗುತ್ತೆ. ಇದು ಪುಷ್ಯರಾಗ ಅಥವಾ ಎಲ್ಲೋ ಸಫೇರ್ ಅಂತಾರೆ. ಇದು ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದಾಗ ಏನು ಮಾಡೋದು? ದಿನನಿತ್ಯ ವಿಷ್ಣು ಸಹಸ್ರನಾಮ ಹೇಳಬೇಕು. ಇದು ಕೊಂಡ್ಕೊಳ್ಳೋಕೆ ದುಡ್ಡಿಲ್ಲ, ಈ ಮಾಲೆ ಹಾಕೊಂಡ್ರೆ ನಂಗೆ ಅಸಹ್ಯ ಅನ್ಸುತ್ತೆ, ತೆಗೆದಿಡಬೇಕು, ತಗೊಂಡು ಇನ್ನೊಂದು ಕಡೆ ಇಡಬೇಕು, ಮರ್ತು ಬಿಡ್ತೀನಿ, ಕಳ್ಕೊಂಡ್ಬಿಡ್ತೀನಿ ಅನ್ನೋ ಒಂದು ಭೀತಿ ಭಯ ಇದ್ದರೆ ಆ ಥರದವ್ರು ಏನು ಮಾಡಬೇಕು? ಮನಸ್ಸಲ್ಲೇ ವಿಷ್ಣು ಸಹಸ್ರನಾಮ ಹೇಳಿ ವಿಶ್ವಂ ವಿಷ್ಣುವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋ ಭೂತ ಕೃದ್ಭೂತ ರುದ್ಭಾವೋ ಭೂತಾತ್ಮ ಭೂತ ಭಾವನ. ಇನ್ನೂ ಆ ಮುದ್ರೆ ಧಾರಣೆ ಮಾಡ್ಕೊಂಡು ವಿಷ್ಣು ಸಹಸ್ರನಾಮ ಹೇಳಿಬಿಟ್ರೆ ಇನ್ನೂ ಭಾಳ ಪವರ್ಫುಲ್ಲು. ಅಯ್ಯೋ ಇಲ್ಲೆಲ್ಲ ಭುಜ ನೋವು ಬರುತ್ತೆ, ಕೈ ನೋವು ಬರುತ್ತೆ, ಹಿಂಗೆ ಇಟ್ಕೊಳಕ್ಕಾಗಲ್ಲಪ್ಪ ಅಂತೇನಾರು ಅಂದಾಗ ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ. ಹೇಳಿಬಿಟ್ಟು ಕೊನೆಯಲ್ಲಿ ಆ ಉದ್ಯಾಪನೆ ಮಾಡಬೇಕು ವಿಷ್ಣು ಸಹಸ್ರನಾಮ. ಹೇಗೆ? 3 ಆವರ್ತಿ ಹೇಳ್ಬೇಕದು ನೋಡಿ. ಹೀಗೆ ವನಮಾಲೆ ಗದೇಶಾಂಕಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು ಒಂದಾವರ್ತ. 2ನೇ ಆವರ್ತದಲ್ಲಿ ನಮ್ಮ ಬಲಗೈಯಿಂದ ಎಡಭುಜದ ಶಂಖ ಎಡಗೈಯಿಂದ ಬಲಭಾಗದ ಚಕ್ರವನ್ನು ನಮ್ಮ ಶರೀರ ಇರತಕ್ಕಂಥ ಶಂಖ ಚಕ್ರವನ್ನು ಸ್ಪರ್ಶ ಮಾಡಬೇಕು. ವನಮಾಲೆ ಗದೇಶಾಂಕಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು. ಇದೊಂದು 2ನೇ ಆವರ್ತಿ. 3ನೇ ಆವರ್ತಿಯಲ್ಲಿ ವನಮಾಲಿ ಗದೇಶಾಂಕಿ ಶಂಕಿ ಚಕ್ರಿ ಚನಂದಕಿ. ಇಷ್ಟೇ 3ನೇ ಆವರ್ತದಲ್ಲಿ. ಇಲ್ಲಿ ಗಂಧರ್ವ ದೇವತೆಗಳು, ಯಕ್ಷ ಕಿಂಪುರುಷರು, ಎಲ್ಲಾ ದೇವತೆಗಳು ಕಿವಿಲಿರ್ತಾರಂತೆ. ಆಮೇಲೆ ವಕ್ಷಸ್ಥಳದಲ್ಲಿ ಶ್ರೀಮಾನ್ ಅಂತ ಹೇಳಿದ ತಕ್ಷಣ ಬಂದ್ಬಿಡ್ಬೇಕು. 3ನೇ ಆವರ್ತ ವನಮಾಲೆ ಗದೇಶಾಂಕಿ ಶಂಕಿ ಚಕ್ರಿ ಚನಂದಕಿ ಶ್ರೀಮನ್ನಾರಾಯಣೋ ವಿಷ್ಣುರ್ವಾಸುದೇವೋಭಿರಕ್ಷತು ಅಂತ ಹೇಳಿಬಿಟ್ರೆ ಬಹಳ ಈ ರಾಶಿಗೆ ಬಹಳ ಪಾಲು ಬರುತ್ತೆ. ಅಂದರೆ 1ನೇ ಆವರ್ತದಲ್ಲಿ ಗೋವಿಂದ ಮುದ್ರೆ, ಇದು ಅಭಯಹಸ್ತ ಅಂತಾರೆ ಇದಕ್ಕೆ. ಈ ಅಭಯಹಸ್ತದಲ್ಲಿ ತಲೆ ಮೇಲೆ ಹಿಂಗಿಟ್ಕೊಂಡ್ರೆ ಗೋವಿಂದ ಮುದ್ರೆ, ಇಲ್ಲಿಗೆ ಬಂದಾಗ ಉತ್ಸಂಗ ಮುದ್ರೆ, ಇಲ್ಲಿಗೆ ಬಂದಾಗ ಪತಾಕಸ ಹೃದಯ ಸ್ಪರ್ಶ ಮುದ್ರಾ ಅಂತ ಹೇಳ್ತಾರೆ. ಹೀಗೆ ಈ ಮುದ್ರೆ ಧಾರಣೆ ಮಾಡಿ ವಿಷ್ಣು ಸಹಸ್ರನಾಮ ಉದ್ಯಾಪನೆ ಮಾಡಬೇಕು. ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಕೊನೆಯಲ್ಲಿ ಇದು ಹೇಳಬೇಕು. ನಂತರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ಶ್ರೀರಾಮ ನಾಮ ವರಾನನೆ. ಇದನ್ನು 3 ಆವರ್ತಿ ಹೇಳಿಬಿಟ್ಟು ಇದನ್ನು ಧರಿಸ್ಬಿಟ್ರೆ ಬಹಳ ವೈಭವ ಇರುತ್ತೆ. ಅದರಿಂದ ಯಾರಿಗೆ ಗುರುಶಾಪ, ಗುರುವಿನಿಂದ ತೊಂದರೆ ಆಗ್ತಿದ್ರೆ, ಗುರುಗ್ರಹದಿಂದ ತೊಂದರೆ ಆಗ್ತಿದ್ರೆ ಅದಕ್ಕೆಲ್ಲ ಪರಿಹಾರವನ್ನು ಈ ರತ್ನಗಳಿಂದ, ಮಂತ್ರಗಳಿಂದ, ಮುದ್ರೆಗಳಿಂದ ಮತ್ತು ಈ ರೀತಿ ಮಾಲೆಗಳಿಂದ ನಾವು ಪರಿಹರಿಸ್ಕೋಬೋದು. ಇದೇ ಪ್ರಕೃತಿ ರಹಸ್ಯ. ಅದು ಬಿಟ್ಟು ನಾವು ಜ್ಯೋತಿಷ್ಯ ಹತ್ರ ಹೋಗೋದು, ವಾಸ್ತು ಕನ್ಸಲ್ಟೆಂಟ್ ಹತ್ರ ಹೋಗೋದು, ಡಾಕ್ಟರ್ ಹತ್ರ ಹೋಗೋದು ಅದೆಲ್ಲ ಆಮೇಲೆ. ಇದ್ರಲ್ಲಿ ಪರಿಹಾರ ಆಗಲಿಲ್ಲ ಅಂದರೆ, ನೀವು ಸರಿಯಾಗಿ ಹೇಳಲಿಲ್ಲ, ಮಾಡೋಕ್ಕಾಗಲಿಲ್ಲ ಅಂದಾಗ ನೆಕ್ಸ್ಟ್ ಆ ಥರ ಥೆರಪಿ ಮಾಡ್ಕೋಬೇಕು. ಹೀಗೆ ನಾನು ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಪರಿಹಾರಗಳನ್ನು ಈ ರಾಶಿಗೆ ಸಂಬಂಧಪಟ್ಟು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.